ಇದೆಲ್ಲ ಕೆಲಸ ಮಾಡಕ ಅಲ್ಲಿ ಹುಡುಗರು ಮಕ್ಕೊಂಡಲ್ಲ ಎಲ್ಲರೂ ಕೊಂಟಿ ಕೊನೆಗ ಇತ್ತ ಬಾ ಅಲ್ಲಿ ಹಿತ್ತಕ್ಕೆ ಹೋಗು ಬಡ ಬಡ ಏನ್ ನೋಡು ಅತ್ತೀರ ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತೇನ್ರಿ ಸಮಾಧಾನ ಬರಿ ಬರಿ ಒಟ್ಟಿಗೆ ಸಮಾಧಾನವಾಗಿ ನಿಂತ್ಕೊಂಡು ನೋಡ್ರಿ ನಾ ಏನ್ ಮಾಡ್ತಂತಂದು ನಿಮಗೆಲ್ಲ ಕೆಲಸನ ಮಾಡಿಸ್ತೇನ್ರಿ ಏನ್ ಕೆಲಸ ಮಾಡಿಸ್ತಿದೆ ಏನ್ ಆಳ್ತೀರಿ ನಿಮ್ಮ ಪಾಕಶನ ನಮ್ಮ ಅಪ್ಪ ಯಾಕೆ ಕಾಲ್ ಕಳಿಸ್ಬೇಕ್ರಿ ನಾವು ಹಾಳು ಮಾಡ್ಕೊಂಡ್ರಾತ ಬರಿ ಬರಿ ಏನಿಂದಲೇ ಹೆಡ್ಬಿಟ್ಟಿ ಹಂಗ್ಯಾಕ ಹೊಂಟಿ ಹಂಗ ಅತ್ತೀರ ಆಳು ಅಂತ ಬಾಯ್ ಬಾಯ್ ಬಡ್ಕೊಳಕತ್ತಿದ್ರಲ್ಲ ಇಲ್ಲದಾರ ನೋಡ್ರಿ ನನ್ನ ಕೈಯಾಗಿನ ಆಳು ಅಲ್ಲೆಲ್ಲ ಹಡಬಿಟ್ಟಿ ಊರ್ ಬೆಂಡ್ಲಿ ನನ್ನ ಮಕ್ಕಳು ನಿನಗೆ ಆಳನ್ನ ಎಷ್ಟಿದ್ದಿತ್ತ ನಾವು ಈ ಮನಿ ಮಹಾರಾಣಿಯರಂಗ ಜಾಪನ್ ಮಾಡಕತ್ರ ನೀನ್ ಅವ್ರಿಗೆ ಆಳಂತೇನು ಸೊಕ್ಕು ಬಿಡಕತ್ತೇನ ಯಾಕ ಬಾಳ ನಾಲಿಗೆ ಉದ್ದ ಹರಿ ಬಿಡಕತ್ತಿದ್ದಿ ಕತ್ತರಿಸಿ ಬಿಡ್ತೀನಿ ನಾಲಿಗೆನ ಇಂಥ ದಿಮಕ್ಕೆಲ್ಲ ಮಾಡக்கூಡ ಯಾಕ ಈಕಿದ ಯಾಕ ಬಾಳ ಆಗೈತಿ ತಗೋ ಎಟ್ಟಿಗೆರು ತಗೊಂಡು ಹೊಡಿ ಅಂದ್ರ ದಾರಿ ಬರ್ತಾಳ ಈಕಿ ನೋಡ ಹರಕ್ ಮರಿ ಚಪ್ಪಲಿಗೆ ಮತ್ತ ಹರಕ್ ಚಪ್ಪಲಿ ತಗೊಂಡು ಹೊಡಿಬೇಕಿನ ಇಲ್ಲಾಂದ್ರ ಕರ್ಸತನ್ನ ಈಕಿ ಗಣನ್ ಕರ್ಸ ಬೇಸಿ ನಾಲ್ಕು ಹೊಡೆದ್ನಂದ್ರ ಮೂರ್ ಗುಂಪ ಅಂದ್ರೆ ಅವಾಗ ಗೊತ್ತಾಗತ್ತ ಯಾಕ ಬಾಳ ಮಾತಾಡಕತ್ತ ನಮ್ಮ ಮಕ್ಳಿಗೆ ಏನ್ ಮಾಡ್ತಾ ಅಲ್ಲ ಹುಡ್ರು ಮುಂಜಾನೆ ಬನ್ನಿ ಗಿಡಕ್ಕೆ ಹೋಗ್ಬೇಕಂದ್ರೆ ಬಿಸ್ಲಿಲ್ಲ ಏನು ಒಂದ್ ಹಾರೆ ಮಾಡ್ಲಿಲ್ಲ ಒಂದ್ ಏನಿಲ್ಲ ಮುಂಜಾನೆ ತಕ್ಕೊಂಡ್ಕೊಂತಾಳ ಎಷ್ಟರದಿತ್ತು ಹಿಂಗ ಬಿಟ್ರ ಆತಕ್ಕ ನಿನ್ನ ಮನಿ ಮಠ ನಿಮ್ಮನ್ನ ಎಲ್ಲಾರನ್ನ ಮಾರಿ ಹೋಗ್ಕೊಳಕ್ಕೆ ಏ ಬೆಂಡ್ಲಿ ಬಾಯ್ ಮಾಡ್ಬೇಡ ಅಲ್ಬಾ ಮಕ್ಕೊಂಡ ಹುಡುಗರು ಯಾಕೆ ಮಕ್ಕೋಲ್ವಾಕ ಬಾಯಿ ಅಲ್ಲಿ ಪಡ್ಸಲ್ಲ ಬಾಯಿ ಮಾಡ್ತೀನಿ ಬಾ ನಿನ್ನ ಮಾಡೋದು ಪಡೋದು ಎಲ್ಲ ಓದ್ ಕತಿ ಮುಗಿದು ಹೋಗಿದ್ದದು ಈಗ ವಾಪಸ್ ಹೊಸ ಕತಿ ಇನ್ನ ನಾ ಮಾಡೋದು ನೀವು ಮಾಡಿಸ್ಕೊಳ್ಳೋದು ಎದಾತ್ರ ಏನಂತ್ರೆ ಮಾರ್ಕೊಲ್ ತಗೋಬೇಕ ಅಯ್ಯವ್ವ ಯಾಕ ಇಲ್ಲೋಡಕಿನ ನಮ್ಮ ಮಕ್ಕಳಿಗೆ ಬಾರ್ಕೊಲ್ ತಗೊಂಡು ಬಿಡಬೇಕು ಅಂತ ಎಷ್ಟರ ಬೆಂಗ್ಲಿ ದಳಕಿನ ತಡಿ ನಾ ಬಾರ್ಕೊಲ ತರ್ತೀನಿ ತಡಿ ಎದಾರೆ ಇನ್ನ ಬಿಡ್ಕೊಂಡ ಕತ್ತಿ ವಯಸ್ಸಾಗೈತೆ ನಾಳೆ ಕೊಟ್ಟಗರ ಮನೆಗೆ ಹೋದ್ರೆ ನಾಲ್ಕು ಹಡದು ಅಲ್ಲಿ ತಿರುಗಿ ಬಾಳೆ ಮಾಡ್ಕೊಂಡು ಬಾಳೆ ಇದು ಮಾಡಂತ ಹೆಂಗಸರಾಗಿರಿ ನಿಮಗೆ ಇನ್ನ ಸಣ್ಣ ಕೂಸಂತ ನೀವು ನಿಮ್ಮನ್ನ ಪಾಪ ಮಹಾರಾಣಿಯರಂಗ ಜಾಪಾನ್ ಮಾಡ್ಬೇಕಂತ ನಾನ್ ನಿಮ್ ಕೈಗೆ ಆಳಂಗ ಚಾಕರಿ ಮಾಡ್ಬೇಕಂತ ನಿಮ್ಮ ಅವನರಿಗೆ ಪಾಪ ಏನೋ ಹುಚ್ಚು ಭ್ರಮೆ ಒಳಗದ ಮತ್ತೆ ಹುಚ್ಚಿಗೆ ತಿರುಗತ್ತೆ ಗೊತ್ತಿಲ್ಲ ಯಾವ್ದಾತ್ರ ಏನಿಲ್ಲೋಡ ಏನ್ ಬೇದ ಬಾಯಿ ಯಾಕೆ ಜಗಳಕತ್ತೀರಿ ಏನಿದು ಇದು ಎದಕ್ಕೆ ಇಕ್ಕಿ ಅತ್ತಿಗೆ ಹಿಂಗ್ಯಾಕ್ ಮಾತಾಡಕತ್ತಾಳ ಓಹೋ ಮಾರಾಣಿ ಕಿವಿ ಬಿಟ್ಟ ನಾ ಮಾತಾಡಿದ್ವು ಅಂದ್ರೆ ಕಣ್ಮುಚ್ಕೊಂಡ್ ಬಿಟ್ಕೊಂಡಿದ್ದೆ ಅಂದ್ರೆ ಏನ್ ಮಾತಾಡ್ತಾಳ ನಮ್ಮವ್ ಹೆಂಗ್ ಬಿಡ್ತಾಳ ಆಮೇಲೆ ನೋಡೋಣ ಅಂತಂದಾನೆ ಈಗ ಎದ್ದಲಿಲ್ಲ ಅಂದ್ರೆ ನಾನ್ ಬಿಡ್ತೀನಿ ಯವ್ವ ಏನ್ ಬೇಕಿದ ಮುಂಜಾನೆ ದಿನ ರಾಡಿ ಎಬ್ಬಿಸ್ಕೊಂಡು ನಿಂತಾಳಲ್ಲ ಅಲ್ಲ ಇಷ್ಟೆಲ್ಲ ಮಾತಾಡಕತ್ತಾಳ ನಮಗ ಹೊಡಿತೀನಿ ಬಿಡ್ತೀನಿ ಅಂತ ಮಾತಾಡಕತ್ತಾಳ ಇಬ್ರು ಹಂಗ ಸುಮ್ಮನೆ ನೋಡ್ಕೊಂತ ನಿಂತಿರಲ್ಲ ಅಂದ್ರೆ ಈಗ ಏನ್ ಮಾಡಿದ್ರು ಏನ್ ಮಾತಾಡೋದು ಅನಿಸ್ಕೋಬೇಕ ನಾವು ಅಲ್ಲ ನಿಮ್ದು ನೀವು ಇಬ್ರು ಸುಮ್ಮನೆ ನಿಂತರ ನನಗೊಳೆ ಆಶ್ಚರ್ಯ ಆಗತೈತಿ ತಗೋರ್ಬೇಕಿಗೆ ತಗೋರಿಕಿಗೆ ಯಾಕ ಬಾಳ ಮಾತಾಡಕತ್ತಾಳ ಅಲ್ಲಿಕೆ ನೀವು ಎಷ್ಟು ದೊಡ್ಡ ಕಾಲ ನೀನು ನನಗೆ ಒಂದೇ ಹೊಡೆದಿಲ್ಲ ಈಕಿ ನನಗೆ ಹೊಡಕತ್ತಾಳ ಯವ್ವ ಇಲ್ಲೋಡ ಯವ್ವ ಇದಕ್ಕೆ ಎಡಬೇಡ ಮಾಡಲಿ ಕೈ ಸಿಗೋಲಿ ಕೈ ಕೈ ನಾವು ಕೊಡಲಿ ಯವ್ವ ನನಗೆ ಹೊಡೆದಳಬೇ ಯವ್ವ ಸುಮ್ಮನೆ ನಿಂತಿರಲ್ವೇ ಯವ್ವ ಇದಕ್ಕೆ ಮುಂಜಾನೆ ಏನಿಂದ ಇದಕ್ಕೆ ನಮ್ಮ ಹೊಡಕತ್ತಿ ನೀನು ತಿರುಗಿ ನಾವು ಹೊಡೆದಲ್ಲ ನೋಡಿನ ತಿರುಗಿ ಹೊಡಿತೀಯ ಕೈ ಮುರೋದು ಕೈಯಾಗ ಕೊಡ್ತೀನಿ ನಿಮ್ಮ ಅವನರಿಬ್ರು ನಿಮಗೆ ಬಾಳೆ ಮಾಡ್ಕೊಂಡು ತಿನ್ನಂತ ಬುದ್ಧಿ ಕಲಿಸಿಲ್ಲ ಹೊಡೆದು ಬಡ್ದು ನೆಟ್ಟಗ ಹೆಂಗಿರ್ಬೇಕು ಹೆಣ್ಮಕ್ಳು ಹೆಂಗ್ ಏನ್ ಬಾಳೆ ಕಲಿಬೇಕು ಅಂತಂದು ಕಲಿಸಿಲ್ಲಲ್ಲ ಅದಕ್ಕೆ ನಾನ್ ನಿಮಗೆ ಕಲ್ಸಕತ್ತೀನಿ ಬಿಡಲಿ ಕೈನ ಬಿಡಲೆ ಏನು ಹೊರಗೆ ಬರ್ತೀಯ ನನ್ನ ಇಲ್ಲೋಡ ವಯಸ್ಸಾಗೈತಿ ಅಂತ ಸುಮ್ಮನೆ ನಿನಗೆ ಬಿಟ್ಟು ನಿನ್ನ ಮಕ್ಕಳ ಕೈ ತಗೊಂಡಿನಿ ನೀನೇನ ಹೆಚ್ಚು ಕಮ್ಮಿ ಹರ್ಮೆ ಗುರ್ಮೆ ಹಾರಾಡಿದೆ ಅಂದ್ರೆ ವಯಸ್ಸಾಗೈತಿ ಅನ್ನೋದನ್ನು ವಿಚಾರ ಮಾಡಲ್ಲ ಎತ್ತಿ ಬೀಸಿ ಗಾಡಿಗೆ ಹೋಗಿ ತರ್ತೀನಿ ಹುಷಾರಿರು ಸರ್ಲಿ ಆಕಿದ್ಯಾಕ ಭಾಳ ಆಗೈತೆ ಸರ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಹರ್ಮೆ ಗುರ್ಮೆ ಹಾರಾಡಿದ್ರೆ ನಿನಗೆ ಬಿದ್ದಂಗೆ ನಿಮ್ಮ ಮಕ್ಕಳಿಗೆ ಹೋಗ್ತಾವ್ ಏಟ್ ಗೊತ್ತಾ ಏನೋ ಹೋಗ್ಬಿಡು ವಯಸ್ಸಾದಾರ ಅಂತಂದು ಸುಮ್ಮನಿದ್ರೆ ಅತೀ ಮಾಡಕತ್ತೀರಿ ಇಬ್ರು ಅಷ್ಟಕ್ಕೂ ನಿನ್ ಮನೆ ನಿನ್ ಸೊಸಿ ಕೊಟ್ಟಾಗ ಹೆಂಗದಿಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ನಮ್ಮನೆ ಬಂದು ಇಷ್ಟು ನಮ್ಮನೆ ಆಡಳಿತ ಮಾಡಕತ್ತೀಯಲ್ಲ ಈ ಅಧಿಕಾರ ಕೊಟ್ಟಿರೋರು ಏನೋ ನಿಮ್ಮಕ್ಕ ನಿನಗೇನೋ ಹೇಳಿರ್ಬೋದು ಕೇಳಿರ್ಬೋದು ಆದ್ರೆ ಅದು ಮನಿ ಬಂದ ಅತಿಥಿಯಾಗಿ ಇರ್ಬೇಕು ಬಂದೆ ಹಬ್ಬ ಮಾಡ್ದೆ ತಿಂದೆ ಉಂಡೆ ಹೋಗ್ತಿರ್ಬೇಕಷ್ಟೇ ಅದನ್ನ ಬೋಟಿ ಇಲ್ಲಬಾರ್ದ ಗಿಲ್ಲ ಮಾಡಿ ಮನ್ಯಾಗ ಬೆಂಕಿ ಹಚ್ಚಿ ಮೋಜ್ ಮಾಡಕತ್ತೀಯ ಮೋಜ್ ಕರ್ಸ್ಲ ನಿನ್ ಸೊಸಿ ಕುಟುಂಬ ಹೆಂಗದಿ ಅಂತ ನನ್ಗೆ ಗೊತ್ತಾಗಬೇಕು ನೀನ್ ಅಕ್ಕಿಗೆ ಉಡಿಸ್ಕೊಂತೀವೋ ಅಕ್ಕಿ ನೀನ್ ಉಡಿಸ್ಕೊಂತಾಳೋ ಅದ ಗೊತ್ತಾಗಬೇಕು ನನಗೆ ಯಾಕಂದ್ರೆ ನೀನ್ ಇಲ್ಲಿ ಹಾರಾಡೋದು ನೋಡಿದ್ರೆ ಅಲ್ಲಿ ನಿನ್ ಸೊಸಿ ಮುಂದೆ ಏನೋ ಆಟ ನಡೀತಿದ್ದಂಗಿಲ್ಲ ಅದನ್ನ ಬಂದು ಇಲ್ಲಿ ಪಾಪ ನಮ್ಮ ಅತ್ತಿ ನೀ ಹೇಗಂಗ್ ಹೂ ಅಂತ ಅಂತೇಳಿ ಸಂಪನ್ನ ಸೊಸಿ ನಾ ಸಿಕ್ಕೀನ ಅಂತೇಳಿ ನನ್ನ ಮೇಲೆ ಹರ್ಮೆ ಗುರ್ಮೆ ಹಾಡಕ್ ಬರ್ತೀನಿ ಇಲ್ಲೋಡ ಏನಾರ ಹೆಚ್ಚು ಕಮ್ಮಿ ನೀನಾಗ್ಲಿ ನಿನ್ನ ಮಗಳಾಗಿ ಏನಾರ ನಮ್ಮ ಮನೆಗೆ ಇಲ್ಲ ಬರ್ ಗಿರತನ ಮಾಡಕ್ ಬಂದ್ರ ಮತ್ತ ಏನ್ ಮಾಡ್ತೀನಿ ನನಗ ಗೊತ್ತಿಲ್ಲ ನೋಡು ಸುಮ್ಮನೆ ಮುಚ್ಕೊಂಡು ಹಬ್ಬ ಮಾಡಕ್ ಬಂದಿರಿ ಹಬ್ಬ ಮಾಡ್ರಿ ಅಡ್ರೆ ಅವ್ವ ಇಲ್ಲೋಡ ನಮ್ಮ ತಂಗಿ ಹೊಡೆದ ನೀನು ಬರುತ್ತಡಿ ನನ್ನ ಮಗ ಬರುತ್ತಡಿ ನಿನ್ನ ಮೊದಲು ನಿನ್ನ ತವ್ರ ಮನೆಗೆ ಅಂತೀನಿ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಂತ ಹೇಳ್ತೀನಿ ನಿನ್ನಂತೆ ಬೇಡ ನನ್ನ ಮಗಗೆ ಇನ್ನೊಂದು ಕನ್ಯೆ ತಗೊಂಬಂದು ಮದುವೆ ಮಾಡ್ತೀನಿ ನಾ ಹೇಗೆ ಕೇಳ್ಕೊಂಡ್ರೆ ಅಂತ ಮದುವೆ ಮಾಡಕ್ ಹೇಳ್ತೀನಿ ನಿನ್ನ ಮೊದಲು ಒದ್ದೋಡಿಸ್ತೀನಿ ಎಷ್ಟರ ಅತ್ತೆ ನನ್ನ ಮರ್ಯಾದಿಲ್ಲ ನಿನಗೆ ಅತ್ತೆ ನನ್ನ ಮರ್ಯಾದಿಲ್ಲ ನನಗೆ ಹಂಗೆ ಮಾಡ್ತಿ ಕೈ ಹಿಡ್ಕೊಂತಿದಿ ನನ್ನ ತಂಗಿ ಅಕ್ಕಿಗೆ ಕೈ ಮಾಡಿ ಅಂದ್ರೆ ನೀನು ಇನ್ಮ್ಯಾಗ ನಮ್ಮ ಮನೆಗೆ ಇರಂಗಿಲ್ಲ ಬರ್ಲಿ ನನ್ನ ಮಗ ಬರ್ಲಿ ನಿನ್ನ ಮಾಡ್ತೀನಿ ನಿನ್ನ ಮಗ ಬಂದ ಮೇಲೆ ನೋಡೋಣ ಅಂತ ವಿಚಾರ ಮಾಡ್ತೀನಿ ಆಮೇಲೆ ಮಾತಾಡ್ತೀನಿ ಕೊಟ್ಟ ನೀವೇನಿಬ್ರು ಹಿಂಗ ನೋಡ್ಕೊಂತ ಹಿಂಗ್ ನಿಂತ್ರ ಆಗಂಗಿಲ್ಲ ಕೆಲಸ ದೊಡ್ಡವ್ರ ಮಹಾರಾಣಿಯರಂತ ಇವ್ರ ನಾನೇ ಬಿಸಿ ಎಲ್ಲ ಸಜ್ಜು ಮಾಡಿ ಬನ್ನಿ ಗಿಡ ಕಾಸ್ಬೇಕಂತ ಇವ್ರ ದೇವ್ರಂತೆಲ್ಲ ವರ ಪಡ್ಕೊಂಡು ಒಳ್ಳೆ ಗಂಡ್ರ ಮಾಡ್ಕೊಂಡು ಗಂಡನಿಗೆ ಹೋಗ್ಬೇಕಂತ ಕಷ್ಟಪಡೋರು ನಾವು ವರ ಸಿಗುತ್ತ ನಿಮ್ಗೆ ವರ ಅದು ಯಾವತ್ತೂ ಸಿಗಂಗಿಲ್ಲ ಕಷ್ಟಪಟ್ಟವ್ರಿಗೆ ಸಿಗತ್ತ ಹಂಗ ಹೋಗಿ ನೆಟ್ಟಗೆ ದೇವ್ರಂತೆ ಕೈ ಮುಗಿದು ನಾನು ಹಂಗ್ ಮಾಡ್ಕೊಡು ನನಗೆ ಹಿಂಗ್ ಮಾಡ್ಕೊಡು ನನಗೆ ಒಳ್ಳೆ ಗಂಡ ಕೊಡು ಅಂದ್ರೆ ದೇವ್ರ ಹೇಳ್ತಾನೆ ಮೂರ್ಖ
ಕಾಸಿಂದ ಕಿಮ್ಮತ್ತಿಲ್ಲದು ನೀವು ಕೆಲಸ ಬಗ್ಸಿ ಏನು ಮಾಡ್ಲಾರ್ದ ಒಂದ್ ಕಷ್ಟ ಪಡ್ಲಾರ್ದ ಹಂಗ ಹೊರ ಕೊಡೋದು ಹೆಂಗ್ ಕೊಡ್ಲಿ? ಯಾರು ಕಷ್ಟಪಟ್ಟು ಶ್ರದ್ಧೆ ಭಕ್ತಿಲಿಂತ್ರ ನನ್ನ ನಂಬಿ ನನ್ನ ಆರಾಧನೆ ಮಾಡ್ತಾರಲ್ಲ ಅವ್ರಿಗೆ ಹೊರ ಕೊಡ್ತೀನಿ ಅಂತ ಕೊಡ್ತಾರ. ನಿಮ್ಮಂತಾರ್ಗೆಲ್ಲ ಹೋಯ್ ಮತ್ತೆ ನನಗ ಬಾಯಿ ಇನ್ನ ಬೇರೆ ಬೇರೆನ ಬರ್ತಾವು, ಬೈಬಾರ್ದು ಅಂತ ಸುಮ್ಮನಾದೀನಿ ಅಷ್ಟೇ. ಹೆಚ್ಚು ಕಮ್ಮಿ ಹರಕ ಅವನು ಬೀಳಬೇಕೇನ್ ಮತ್ತೆ. ಹೋಗ್ರಿ ಬಡ ಬಡ ಒಬ್ಬಕ್ಕೆ ಅಂಗ ಕಸ ಹೊಡಿರಿ, ಒಬ್ಬಕ್ಕೆ ಒಳಗಿನ ಕಸ ಹೊಡೆದು ಕಲ್ಲು ಹೊರಸ್ರಿ, ಬಡ ಬಡ ಒಬ್ರು ಸಗಣಿ ಎಲ್ಲ ತೆಗೀರಿ, ಒಬ್ರು ಕುಳು ಬಡಿರಿ, ಅವು ಕುಳ್ಳೆಲ್ಲ ಒಣಗಿದ್ದು ತಗೊಂಡು ಒಳಗಿದ್ರಿ, ಉಳ್ಕದು ಕುಳ್ಳೆಲ್ಲ ಅವನ್ನ ಹೊಳಿ ಸೊಳಿಸಿ ಹಾಕಿ ಹಾರಾಕ್ರಿ, ನಡ್ರಿ ಬಡ ಬಡ ಕೆಲಸ ಮಾಡ್ರಿ. ಏ ಹರ್ಬಿಟ್ಟಿ, ನನ್ ಮಕ್ಳು ಯಾಕೆ ಮಾಡ್ಬೇಕು ಆ ಕೆಲಸನ? ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿಯಲ್ಲ, ಅದು ಮಾಡೋದು ನಿಂದು. ಅವ್ರ ಗಣ ಮನೆ ಮಾಡ್ತಾರ ಬಿಡ್ತಾರ, ಅದು ಬೇರೆ ವಿಚಾರ. ಈಗ ನೀನ್ ಅದಿಯಲ್ಲ ಮಾಡ, ನೀ ಮಾಡ, ಅವ್ರಿಗೇನು ಹೇಳ್ತಿಲ್ಲ ಬೆಂಡ್ಲಿ. ಈಗ ಸುಮ್ಮನಿದ್ರೆ ಸರಿ ಹೋತು, ಇಲ್ಲ ಅಂದ್ರೆ ಆ ಕೆಲಸ ನೀವಿಬ್ರು ಮಾಡ್ಬೇಕಾಗತ್ತೆ. ಬಾ ಮುಚ್ಕೊಂಡು ಸುಮ್ಮನೆ ಬಿದ್ದರೆ ನಡ್ರಿ. ಏನ್ ಮಾತಾಡ್ಕೊಂತ ನಿಂತೀರಿ? ನಾ ಮಾಡ್ಬೇಕಾದ್ರೆ ಕುತ್ಕೊಂಡು ಆರಾಮ್ ಕಾಲ ಕಾಲ ಹಾಕೊಂಡು ಚಾ ಕುಡ್ಕೊಂತ ಅತಿ ಅದನ್ನ ಮಾಡ್ಕೊಡ್ರಿ, ಅದನ್ನ ಮಾಡ್ಕೊಡು, ಇದನ್ನ ತಿಂತೀನಿ, ಇದು ತಿನ್ನಂಗಾಗೈತೆ ಅಂತೆಲ್ಲ ಮಾಡ್ಸ್ಕೊಳಕ್ ಬರುತ್ತೆ. ಮಾಡಕ್ಕಾದ್ರೆ ಹೆಂಗ್ ಮೈಕೆ ಬೇನಾಗತ್ತೆ ಅನ್ನೋ ಗೊತ್ತಾಗಲಿ. ಆರಾಮಿಲ್ಲ ಅಂದ್ರ ಸತ್ಯಕ್ಕೂ ದವಾಖಾನಿ ಒಂಚೂರು ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ಲಾರ್ದಂಗ ಮಾಡಿಸ್ಕೊಂಡ್ ತಿಂದಿರಲ್ಲ. ಸತ್ರ ಸಾಯಿಲ್ ಅಂತಂದು ನನ್ನ ಇಷ್ಟ ನಮ್ಮನೆ ಇಷ್ಟ ನೀವು ಇದು ಮಾಡಿದವರಿಗೆ ನಾನು ಈಗ ಸುಮ್ಮನೆ ಬಿಡ್ಲಿ? ಇಲ್ಲ, ಮುಚ್ಕೊಂಡು ಹೋಗಿ ಬಡ ಬಡ ಸಗಣಿ ತೆಗೆದು ಒಬ್ರು ಕಸ ಹೊಡ್ರಿ, ಒಬ್ರು ಸಗಣಿ ತೆಗೆದು ಕುಳು ತಗೊಂಬಂದು ಅಲ್ಲಿ ಬಡಕ್ ಹೋಗ್ಬೇಕಾ? ಇಲ್ಲ ಅಂದ್ರೆ ನಾನು ಅದ ಸಗಣಿಯಾಗ ನೀವು ಒಂದು ಹತ್ತಿ ಕಿಟ್ಬಿಡ್ತೀನಿ ಮತ್ತೆ. ಇಬ್ರು ಯಾಕೆ ಸುಮ್ಮನೆ ಚಿಗವ ಚಿಗವ ಯವ ಯವ ಚಿಗವ ಆಕಿನ ಬೇಸಿ ಕಟ್ಟದು ಒಟ್ಟು ಒಳಗದ ಇದನ್ ಮಾಡಕಿನ ಇಲ್ಲಾಂದ್ರೆ ಆಕಿ ತೊಂಬನಿ ಓಡಿಸ್ಲಿಕ್ಕಿನ ಅಲ್ಲ ನಮಗ ನಿಮ್ಮ ಎದುರಿಗಿನ ನಮಗ ಕಸ ಹೇಳ್ತಾಳಲ್ಲ ನೋಡಜ್ಜಿ. ಬಡಿ ನಮ್ಮವ್ವ ಅಂತ ಸುಮ್ಮನೆ ನಿಂತಾಳ, ಏನಾರ ಹೇಳಾಕಿಗೆ ಯಾಕ ಬಾಳ ಹರಡಕತ್ತ. ಹರಡ್ಲಿ ಬರ್ಲಿ, ಆಕಿ ಗಂಡ ಬರ್ಲಿ. ಇವತ್ತೇನನ್ನೋದು ಇತ್ಯರ್ಥ ಮಾಡದ, ಇಕ್ಕಿನ ಮನೆ ಬಿಟ್ಟು ಓಡಿಸದ, ಇಕ್ಕಿ ಜಗಕ್ಕೆ ಬೇರೆ ಯಾರು ಚಲೋಕಿನ್ ತರ್ತೀನಿ. ನಮ್ಮ ಅಕ್ಕಗೆ ಹೇಳಿ ನಾನ ಕನ್ನೆ ನೋಡಕ್ ಹೋಗ್ತೀನಿ, ಕನ್ನೆ ನೋಡಕ್ ಹೋಗಿ ಒಂದ್ ಒಳ್ಳೆ ಹುಡುಗಿ ತಗೊಂಡ್ಬರ್ತೀನಿ. ಈ ಹಕ್ನಾಕಿ ಬಿಡಾಡಿ ಬೇಡ ಬೇಡ, ಈಕಿ ನಾವು ಓಡಿಸ್ತೀನಿ. ಈಕಿ ಬಾಳ ಆಗೈತಿ, ನನ್ನ ಮಕ್ಳಿಗೆ ಹೇಳ್ತಾ ನನಗ್ ಕಪಾಳ ಕೊಡಲ್ಲ. ಬರ್ಲಿ ನನ್ನ ಮಗ ಯಾ ಕಪಾಳಕ್ಕೆ ಯಾ ಕೈಲಿ ಹೊಡೆದಲ್ಲ ಆ ಕೈ ಮುರಿದ ಕಳಿಸ್ಲ ಅವ್ರ ಮನೆಗೆ ಅಂತ ಹೇಳ್ತೀನಿ. ಅತ್ತೀರ ಊಟ ಮಾಡಕ ಕೈ ಐತಿ, ಅದನ್ನ ಜೋಪಾನ ಮಾಡಿಟ್ಕೋರಿ. ಆಮೇಲೆ ಮತ್ತೆ ಊಟ ಮಾಡಕ ಕೈ ಇಲ್ದಂಗ ಆಗತ್ತ. ಹೇಳಿನಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡಕತ್ತೀನಿ. ನಿಮ್ಮ ಮಕ್ಕಳೈತಲ್ಲ, ನಾ ಗಂಡ ಮನೆಗೆ ಹೋದ್ಮೇಲೆ ಬಾಳೆ ಮಾಡ್ಬೇಕಲ್ಲ, ಅದನ್ನ ನೀವು ಕಲಿಸಿಲ್ಲ, ನಾ ಕಲಿಸ್ತೀನಿ. ನೀವು ಸ್ವಲ್ಪ ಸುಮ್ಮನೆ ಮುಚ್ಕೊಂಡು ನಿಂತ್ರೆ ಚಲೋ ಆತು. ಇಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಆಗಿರ್ತೈತಿ, ನಿಮಗಾಗತ್ತೆ. ಇಲ್ಲಡ ಯಾರು ಹೇಳಿದ್ರು ಅಷ್ಟೇ, ಯಾರು ಬಂದು ಅಷ್ಟೇ. ಹರಿಬ್ರಹ್ಮ ಬಂದು ನನ್ನ ಎದುರಿಗೆ ಅವ್ರಿಗೆ ಕೆಲಸ ಹೇಳ್ಬೇಡ ಅಂದ್ರೂ ಬಿಡಂಗಿಲ್ಲ. ನೀವು ಮಾಡಿದ್ದು ಒಂದ ಎರಡ ನನಗೂ ನೋಡಿ 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 ತಲೆ ಕೆಟ್ಟು ಹೆಂಗಾಗಿತ್ತು ಅಂದ್ರೆ ನಿಮ್ಮನ್ನು ಯಾವ ರೀತಿಲಿಂತ ನಿಮಗೆ ಹೆಂಗೆ ಶಿಕ್ಷೆ ಕೊಡ್ಬೇಕು ಅನ್ನೋದು ತಿಳಿವಲ್ತಾಗಿತ್ತೆ. ಈಗ ಸುಮ್ಮನೆ ನಾನು ಇನ್ನ ಭಾಳ ಸಿಟ್ಟು, ಇನ್ನ ನಾನು ಅಷ್ಟು ಸಿಟ್ಟು ನಿಂತ್ರೆ ನಿಮಗೆ ಇನ್ನೂ ಕೈ ತಗೊಂಡಿಲ್ಲ. ಮತ್ತೆ ಅಷ್ಟು ನನ್ನ ಪೂರ್ತಿ ಸಿಟ್ಟಿಗೆ ಎಬ್ಬಿಸ್ಬೇಡ್ರಿ. ನನ್ನ ರೊಚ್ಚಿ ಎದ್ದೆ ನೀವು ಬದುಕದ ಕಷ್ಟ ಆಗತ್ತಾ. ಹೋಗಿ ಸುಮ್ಮನೆ ಮುಚ್ಕೊಂಡು ಕೆಲಸ ಮಾಡ್ರಿ. ಯಾಕ ಇದೇನ ಯವ್ವ, ನಿಮ್ಮ ಮನೆ ಬಂದು ನನ್ನ ಮಗಳು ಸಗಣಿ ಮುಟ್ಟಿ ಬಳೆಯಂಗಾತಲ್ಲ ಯಾಕ? ನನ್ನ ಮನೆಗೆ ನಾನು ನನ್ನ ಮಗಳನ್ನ ಮಾರಾಣಿ ಹೆಂಗ್ ಜೋಪಾನ ಮಾಡಿದೆ. ಒಂದು ಸಣ್ಣ ನನ್ನ ಕಸ ಸೇ ತೋಡ್ಸಿಲ್ಲಕ್ಕಿ ಕೈಲಿಂದ. ಇನ್ನು ಸಗಣಿ ಮುಟ್ಟ ದೂರದ ಮಾತು. ಯವ್ವ ಇವತ್ತು ಸಗಣಿ ಬೆಳತೈತೆ ಯವ್ವ ನನ್ನ ಮಗಳು ನಿಮ್ಮ ಮನೆ ಬಂದು. ಯವ್ವ ಇದೇನ ಯಾಕ? ಹುಡುಗರನ್ನ ಹಿಂಗ್ ಮಾಡಕತ್ತಲ್ಲ ಯಾಕ? ಈಗ ಹೆಂಗ್ ಬುದ್ಧಿ ಕಲಿಸ್ಬೇಕ ಯಾಕ? ಹೌದ್ಲಿ, ನನಗೂ ಯಾಕ ಭಾಳ ಚುರುಕ್ಕನಕತ್ತೈತೆ ಮನಸ್ಸಿಗೆ. ಇರ್ಲಿ ಸುಮ್ಮನೆ ಸಮಾಧಾನ ಮಾಡ್ಕೊ. ಬರ್ಲಿ ನನ್ನ ಮಗ ಬರ್ಲಿ, ಆಮೇಲೆ ಮಾಡೋಣ. ಕಿನ್ ಭಾಳ ಆಗೈತಿಕ್ಕಿದ್ದು ಎಲ್ಲ ಸುಮ್ಮನೆ ನೋಡ್ತಾರ. ಎಲ್ಲ ಒಂದೇ ಸಲ ತಿರ್ಸ್ಕೊಂಡು ಸುಮ್ಮನೆ ಸಗಣಿ ಮುಟ್ಟಿಲ್ಲವೇ? ಸಗಣಿ ವಾಸನೆ ಅಂದ್ರೆ ನನಗೆ ಆಗಂಗಿಲ್ಲವೇ ಯವ್ವ? ನನ್ನ ಸಗಣಿ ಬಳೆ ಕಚ್ಚಿ ಅಲ್ಲವೇ ಯವ್ವ? ಯಾವ ಯಾಕಿ ಬೇಸ್ ತಗೋರ್ಬೇಕ? ಯಾಕೆ ಹಿಂಗೆಲ್ಲ ಮಾಡಿದ್ರೆ ಸುಮ್ಮನೆ ನಿಂತಿರಲ್ವೇ ಯವ್ವ? ನನಗೆ ಸಗಣಿ ಆಗಂಗಿಲ್ವೇ? ಮುಟ್ಟಕ್ಕ ಒಂದು ನಮ್ನಿ ಆಗತ್ತೆ ನಂಗೆ ಯವ್ವ. ನನ್ನಿಂದ ಮುಟ್ಟದಾಗಲ್ಲ ಯವ್ವ. ಗಬ್ಬು ವಾಸನೆ ಬರತೈತೆ ಯವ್ವ. ನಾವಲ್ಲ ಯವ್ವ, ನಾವಲ್ಲವೇ. ಮಾತೆತ್ತಿದ ತಾಯಿ ಮಕ್ಕಳು ಇಬ್ರು ಚಾ 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 ಅಂತ ಬಡ್ಕೋತೀರಿ. ಚಾ ಇಲ್ಲಿಂದ ಬರುತ್ತೆ. ಆ ಎಮ್ಮಿಗೆ ಮುಕ್ಕುಳೆರ ತಿನಿಸಿ ನೀರು ಕುಡಿಸಿ ಅದು ಮುಕ್ಕಳಾಗ ಬಾಯಾಗೆಲ್ಲ ತುರುಕಿದ್ದನ್ನ ಹಾಲ್ನಾಗ ಹಿಂಡ್ಕೊಂಡು ನಿಮಗೆ ತೋಮಂದು ಕೊಟ್ರೆ ಚಾ, ಇಲ್ಲ ಅಂದ್ರೆ ಚಾ ಇಲ್ಲ. ಇಷ್ಟು ಕಷ್ಟಪಟ್ಟು ಅದಕ್ಕೂ ಎಲ್ಲ ಸಗಣಿ ಹೊಡೆಯೋದು ಎಲ್ಲ ಮಾಡೋರು ನಾವು. ಹಾಲು ಚಾ ಹಾಕೊಂಡು ಕುಡಿಯೋರು ನೀವು. ಮತ್ತೆ ಇದನ್ನ ಮಾಡೋಕಂದ್ರೆ ಅಂತ ಮಾತಾಡ್ತಾರ. ಇಲ್ಲೋಡ ಮತ್ತೆ ಆ ಸಗಣಿ ಒಳಗ ಮಕ್ಕ ತುರುಕಿ ಬಿಡ್ತೀನಿ. ಸುಮ್ಮನೆ ಮುಚ್ಕೊಂಡು ಮಾಡ್ಕೊಂಬರ್ರಿ. ದೇವ್ರೆ, ನಮ್ಮ ಅತ್ತೆಗೆ ಎಷ್ಟು ಒಳ್ಳೆ ಬುದ್ಧಿ ಕೊಟ್ಟನಪ್ಪ ದೇವ್ರು. ಹಿಂಗ ಒಳ್ಳೆ ಬುದ್ಧಿ ಅಂತ ನಮ್ಮ ಅತ್ತೆರಂಗ್ ಮಾಡಪ್ಪ ದೇವ್ರಿ. ತವ್ರ ಮನ್ಯಾಗ 4 ದಿವಸ ಆರಾಮ್ ಇದ್ದೋಕಿನಿ. ಹಂಗ ಸ್ವಲ್ಪ ಆರಾಮನ ಆತ. ದೇವ್ರ ದಿಂಡ್ರ ದರ್ಶನನೂ ಆತು. ಬನ್ನಿ ಗಿಡಕ್ಕೂ ಹೋಗಾಕತ್ತೀನಿ. ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಈಗ ದೇವಿ ಗುಡಿಗೂ ಬಂದೀನಿ. ಯಪ್ಪ, ದೇವಿ ದರ್ಶನ, ಅಲಂಕಾರ, ಆ ಪೂಜೆ, ಮಂತ್ರ, ಆ ಪ್ರಸಾದ ಎಷ್ಟು ಚಂದ ಇರುತ್ತವ ಈ ನವರಾತ್ರಾಗ. ಆ ಸಾಕ್ಷಾತ್ ದೇವಿ ಮ್ಯಾಗಿನ ಲೋಕದ ನಿಂತ ಕೆಳಗೆ ಬಂದು ನಮಗೆಲ್ಲ ಆಶೀರ್ವಾದ ಮಾಡಕ ಬಂದಾನ ಅನಿಸ್ತೈತಿ. ನನಗಂತೂ ಭಾಳ ಖುಷಿ ಆಗತೈತಿ. ಇಲ್ಲಿ ಯಾರ ಏನ ದೇವ್ರದು ಪುರಾಣ ಹೇಳಕತ್ತಿದ್ದಂಗೆ ಅದಾರ. ಚಲೋ ಆತಡಿ, ನಾನು ಇಲ್ಲಿ ಕುತ್ಕೊಂಡು ಕೇಳ್ತೀನಿ. ಪುಣ್ಯನರ ಬರುತ್ತೆ. ಅಜ್ಜರ ಪುರಾಣ ಈಗ ಶುರು ಮಾಡ್ರಿ, ಭಾಳ ತಾತ್ರೆ. ಇಲ್ಲವ ತಂಗಿ, ಬಾ ಈಗ ಜನ ಬಂದ್ರಲ್ಲ, ಇಷ್ಟೊತ್ತಿನ ಮೇಲೆ ಈಗ ಪುರಾಣ ಹೇಳ್ತೀವಿ. ಕುತ್ಕೋ ಕೇಳ. ಆಯ್ತ್ರಿ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಇವತ್ತು ಕಾಳಿ ಅವತಾರದೊಳಗ ಶಿವನಿಗೆ ಗುರು ಆಗ್ತಾಳ, ಶಿವನಿಗೆ ವಿದ್ಯಾಬುದ್ಧಿ ಕಲಿಸ್ತಾಳ ಅಂತ ಒಂದು ಕಥೆ ಹೇಳ್ತೀನಿ. ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ. ಅಯ್ಯೋ, ಕಾಳಿ ದೇವಿ ಹೇಳಕತ್ತಾರ ಇವತ್ತು. ಹೆಂಗೇನ ಶಿವಗ ವಿದ್ಯಾಬುದ್ಧಿ ಕಲಿಸ್ತಾಳ? ಹೌದೌದು, ಒಂದ್ಸಲ ಎಲ್ಲೋ ಕೇಳಿದ್ದೆ. ಶಿವನ ಎದೆ ಮೇಲೆ ಕಾಲಿಟ್ಟು ನಿಂತಿರ್ತಾಳ. ಯಾಕ ಏನ ಅದನ್ನ ತಿಳ್ಕೋಬೇಕು.
ದೇವಿ ಒಂದ್ ದಿವಸ ಶಿವನ್ ಜೊತೆಗೆ ವಾರ್ತಾಲಾಪ ಅಂದ್ರೆ ಮಾತಾಡ್ಕೊಂತ ಕುಂತಿರ್ತಾಳ. ಅವಾಗ ನಾರದರು ಬಂದು ಇವತ್ತು ಒಂದು ಕೆಟ್ಟ ಸುದ್ದಿ ತಗೊಂಬಂದಿನಿ ನಿಮ್ಗೆಲ್ಲ ಅಂತ ಹೇಳ್ತಾರೆ. ಅವಾಗ ಶಿವ ಕೇಳ್ತಾನ, ಏನಪ್ಪಾ ನಾರದ, ಮತ್ತೇನು ನಮ್ಮಿಬ್ರು ಗಂಡ ಹೆಂಡತಿ ನಡುಕ ಯಾವ ತರ ಜಗಳ ಇಡ್ಬೇಕು ಅಂತಂದು ವಿಚಾರ ಮಾಡ್ಕೊಂಡ್ ಬಂದಿಯಪ್ಪ ಅಂತ ಕೇಳ್ತಾನ. ಅವಾಗ ಪಾರ್ವತಿ ಹೇಳ್ತಾಳ, ಇಲ್ಲ ನಾರದರೇ, ಅದೇನಂತ ಹೇಳ್ರಿ ಅಂತ. ಅವಾಗ ಇಲ್ಲ ತಾಯಿ ಪಾರ್ವತಿ ದೇವಿ, ನಿಮ್ಮ ಮನಿಯೊಳಗ ನಿಮ್ ತಂದಿ ಯಾಗ ಮಾಡಕತ್ತಾರ, ಒಂದ್ ದೊಡ್ಡ ಯಾಗ ಮಾಡಕತ್ತಾನ, ಆದ್ರ ಶಿವನ್ನ ಬಿಟ್ಟು ಎಲ್ಲ ಮಾಡತ್ತಾನ ಅಂತ ಹೇಳ್ತಾಳ. ಅವಾಗ ಶಿವ ಏನ್ ಅನ್ನಂಗಿಲ್ಲ, ಸುಮ್ಮನೆ ಇರ್ತಾನ. ಆದ್ರೆ ಪಾರ್ವತಿ ದೇವಿಗೆ, ಹೌದಾ, ಹಂಗಿದ್ರ ನಾನು ಅಷ್ಟು ದುಡ್ಡು ಯಾಗ ಮಾಡ್ತಾರ, ನಮ್ಮಪ್ಪ ಏನ ಮರ್ತಿರ್ಬೇಕು, ಹಂಗೇನಿಲ್ಲ ನಾ ಹೋಗ್ತೀನಿ ಅಂತ ಹೇಳ್ತಾನೆ. ಅವ ಪಾರ್ವತಿ ಹೇಳ್ತಾಳ, ಬೇಡ, ಅವರು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಹೋಗ್ತಾ. ಹೋಗಿ ಆದ್ಮೇಲೆ ಅಲ್ಲಿ ದೇವಿಗೆ ಅವಮಾನ ಆಗುತ್ತೆ. ಅಲ್ಲಿ ದೇವಿ ಏನ್ ಮಾಡ್ತಾಳೆ, ಅಗ್ನಿಕುಂಡೊಳಗೆ ಹಾರಿ ದೇಹ ತ್ಯಾಗ ಮಾಡ್ತಾಳ. ಇದೆಲ್ಲ ನೀವು ಕೇಳಿದ್ದ ಹೌದಿಲ್ಲ. ಇದ್ರ ಮುಂದೆ ಏನೈತಂದ್ರೆ, ಅವಾಗ ಶಿವ ಹೋಗಿ ರುದ್ರನ ಇದು ವೀರಭದ್ರನ ಅವತಾರದೊಳಗೆ ಎಲ್ಲರನ್ನು ಸಂಹಾರ ಮಾಡ್ತಾರ. ಅವಾಗ ಶಿವಗ ಆ ಪಾರ್ವತಿ ಇದು ಸತೀದೇವಿನ ಬಿಟ್ಟಿರಕ್ಕಾಗ್ಲಾರ್ದ ಎಲ್ಲರ ಮ್ಯಾಗ ಹೊತ್ತಕೊಂಡು ಸುತ್ತಾಡ್ಕೊಂತ ಎಲ್ಲ ಪ್ರಪಂಚದ ಎಲ್ಲ ಜ್ಞಾನನು ಮರ್ತು ಬಿಡ್ತಾನ. ಅವಾಗ ಎಲ್ಲಾ ದಿವಾನ್ ದೇವತೆಗಳು ಹೋಗಿ ದೇವಿನ ಕೇಳ್ತಾರ, ಯಾರನ್ನ, ಕಾಳಿದೇವಿನ ಕೇಳ್ತಾರ. ಅಮ್ಮ ತಾಯಿ ಕಾಳಿದೇವಿ, ಇದೆಲ್ಲ ಹಿಂಗಾದ್ರೆ ನಮ್ಮ ಮುಂದಿನ ಸೃಷ್ಟಿಕರ್ತದ್ದು ಇದಕ್ಕ ಹೆಂಗ ಎಲ್ಲ ಅಲ್ಲೋಲ್ ಕಲ್ಲೋಲಾಗತೈತಿ ಅಂದಾಗ ಕಾಳಿದೇವಿ ಹೇಳ್ತಾಳ, ಆ ಸತೀದೇವಿಯ ದೇಹನ ತುಂಡು ತುಂಡಾಗಿ ಕತ್ತರಿಸ್ಬಿಡ್ರಿ ಅಂತ ಹೇಳ್ತಾಳ. ಅವಾಗ ವಿಷ್ಣು ಮತ್ತು ಬ್ರಹ್ಮ ಇಬ್ರು ತಮ್ಮ ತಮ್ಮ ಆಯುಧಗಳಿಂದ ಸತೀದೇವಿನ ಹೊತ್ಕೊಂಡು ನಿಂತಿರ್ತೈತನಲ್ಲ ಶಿವ, ಹೆಗಲ್ ಮೇಲೆ ಅದಕ್ಕೆ ಗೊತ್ತಿಲ್ಲಂಗ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತಾರ. ಆಮೇಲೆ ನೋಡ್ತಾನ ಸತೀದೇವಿ ಇಲ್ದದಕ್ಕ. ಅವಾಗ ಇನ್ನ ದುಃಖ ಆಗಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ದೇವಿ ಆರಾಧನೆ ಮಾಡ್ಕೊಂತ ಲೀನ ದೇವಿ ಒಳಗನೆ ಪೂರ್ತಿ ಒಂಥರ ಹೆಂಗಂದ್ರೆ ಯಾವ ಪ್ರಪಂಚದ್ದು ಎಲ್ಲ ಮರೆತು ಬಿಡ್ತಾನ. ದೇವಿ ಆರಾಧನೆ ಮಾಡ್ಕೊಂತ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಕುಂತು ಬಿಡ್ತಾನ. ಅದಾದ್ಮೇಲೆ ಮತ್ತೆ ಇದು ದೊಡ್ಡ ಸಮಸ್ಯೆ ಆದ್ಮೇಲೆ ಮತ್ತೆ ಕಾಳಿ ಅಂತ ಹೋಗ್ತಾರ. ಶಿವ ಪರಮಾತ್ಮ ಹಿಂಗೆಲ್ಲ ಪ್ರಪಂಚ ಮರೆತು ಕುಂತ್ರ ಪ್ರಪಂಚ ನಡೆಯೋದಾದ್ರೂ ಹೆಂಗ ಅಂತ ಕಾಳಿ ಕೇಳಿದಾಗ ಅವಾಗ ಕಾಳಿ ಹತ್ರ, ಇಲ್ಲ ಅದು ಎಲ್ಲ ಇಡೀ ತನ್ನ ಎಲ್ಲ ಬುದ್ಧಿಶಕ್ತಿ ಕಳ್ಕೊಂಡು ಎಲ್ಲ ಅಂದನಾಗ್ಯಾನ. ಹಂಗಾಗಿ ನೀವೆಲ್ಲರೂ ನಿಮ್ಮಲ್ಲಿರ್ತಕ್ಕಂಥ ಬುದ್ಧಿನ ಸ್ವಲ್ಪ ಕೊಡ್ರಿ, ಎಲ್ಲರದ್ದು ಬುದ್ಧಿ ತಗೊಂಡು ಹೋಗಿ ನಾನು ಆ ಶಿವನಿಗೆ ಅದನ್ನು ಪ್ರದಾನ ಮಾಡ್ತೀನಿ, ಅದನ್ನ ಇದನ್ನ ಮಾಡ್ತೀನಿ, ಅವಾಗ ಅದು ಎಚ್ಚರ ಆಗ್ಬೋದು ಅಂತ ಹೇಳ್ತಾಳೆ. ಅವಾಗ ಎಲ್ಲರೂ ತಮ್ಮ ತಮ್ಮ ಅಂತಲ್ಲಿರ್ತಕ್ಕಂಥ ಎಲ್ಲಾ ಬುದ್ಧಿಶಕ್ತಿಗಳನ್ನು ತಮ್ಮ ಯೋಗ್ಯತೆಗೆ ಎಷ್ಟೆಷ್ಟಿರುತ್ತೋ ಅಷ್ಟನ್ನ ದೇವಿ ಹತ್ತಿಗೆ ಕೊಡ್ತಾರೆ. ಆ ದೇವಿ ಅದನ್ನ ತಗೊಂಡು ಹೋಗಿ ಶಿವನಿಗೆ ಹಾಕ್ತಾಳೆ. ಆದ್ರೆ ಶಿವ ಅದಾದ್ಮೇಲೆ ಎಚ್ಚರನೇ ಆಗೋದಿಲ್ಲ. ಅವಾಗ ಎಲ್ಲಾ ದೇವತೆಗಳು ಮತ್ತೆ ಕೇಳ್ತಾರೆ, ಇದೇನ್ ದೇವಿ, ನಮ್ಮಲ್ಲಿರ್ತಕ್ಕ ಎಲ್ಲಾ ಬುದ್ಧಿಶಕ್ತಿನೂ ಕೊಟ್ವಿ, ಆದ್ರೂ ಯಾಕೆ ಶಿವ ಎಚ್ಚರ ಆಗೋಲ್ಲ ಅಂದಾಗ ಅವಾಗ ಕಾಳಿ ದೇವಿ ತನ್ನ ಒಂದು ಶಕ್ತಿಯಿಂದ ಆಕೆಗೆ ಒಂದು ವಿದ್ಯಾಬುದ್ಧಿನ, ಒಂದು ಬುದ್ಧಿಶಕ್ತಿನ ಕರುಣಿಸ್ತಾಳ. ಅವಾಗ ಶಿವ ಪರಮಾತ್ಮ ಕಣ್ಬಿಟ್ಟು ನೋಡ್ತಾನೆ. ಕಾಳಿದೇವಿ ಅನುಗ್ರಹದಿಂದ ಆತಗೆ ಅಪಾರವಾದ ವಿದ್ಯಾಬುದ್ಧಿ ಬರುತ್ತೆ. ಹಂಗಾಗಿ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಕುಂತಿರೋದ್ರಿಂದ ದಕ್ಷಿಣಾಮೂರ್ತಿ ಅಂತ ಅವತ್ತಾಗ್ತಾನೆ. ದಕ್ಷಿಣಾಮೂರ್ತಿಯಾಗಿ ಇಡೀ ಲೋಕಕ್ಕೆ ಇಡೀ ಮೊದಲನೇ ಗುರುನೇ ದಕ್ಷಿಣಾಮೂರ್ತಿ ಅಂತ ಹೆಸರುವಾಸಿ ಆಗ್ತಾನೆ. ಅಯ್ಯೋ ದೇವ್ರಿ, ಇಷ್ಟೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ನೋಡು. ಮೊದಲನೇ ಗುರು ಶಿವನೇ ಹಂಗಿದ್ರ. ಅಯ್ಯೋ, ಶಿವ ಬುದ್ಧಿ ಕೊಟ್ಟದ್ದು ಕಾಳಿದೇವಿ. ಅಷ್ಟು ಮಂದಿ ಎಲ್ಲರೂ ಎಲ್ಲ ತಮ್ಮಂತಲ್ಲಿರೋ ವಿದ್ಯಾಬುದ್ಧಿ ಕೊಟ್ಟರು ಶಿವಗೆ ಏನು ಉಪಯೋಗ ಆಗಲಿಲ್ಲ. ಕಾಳಿದೇವಿ ಕೊಟ್ಟದ್ದಕ್ಕೆ ವಿದ್ಯಾಬುದ್ಧಿ ಎಷ್ಟಾಗ್ಲಿ ತಾಯಿನೇ. ಅದಕ್ಕೆ ಮತ್ತೆ ತಾಯಿಲಿಂದಾನೇ ಎಲ್ಲ ನಮ್ಮ ಮಕ್ಕಳು ಕಲಿಯೋದು ಎಲ್ಲ. ಪ್ರತಿಯೊಂದೂ ಉಣೋದು, ತಿನ್ನೋದು, ಅಮ್ಮ ಅನ್ನೋದು, ಅಪ್ಪ ಅನ್ನೋದು, ಮಾತಾಡೋದು, ನಡೆಯೋದು, ಪ್ರತಿಯೊಂದು ಮೊದಲನೇ ಗುರು ತಾಯಿನ ಹೋದಿಲ್ಲ. ನಿಜ, ಶಿವಗೂ ಮೊದಲನೇ ಗುರು ತಾಯಿ ಕಾಳಿದೇವಿನ. ಅಮ್ಮ ತಾಯಿ ಆದಿಶಕ್ತಿ ಕಾಳಿದೇವಿ, ನಿನ್ನ ಅಪಾರ ಶಕ್ತಿ ತಾಯಿ, ನಿನ್ನ ಅಪಾರ ಜಗಜ್ಜನನಿ ಅನ್ನೋದನ್ನ ಎಲ್ಲರಿಗೂ ತೋರಿಸ್ಕೊಟ್ಟೆವ.